ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಬ್ಲಾಗ್ ಏನಪ್ಪ ಅಂದರೆ ಇದು ಇನ್ನು 2 ಕುರ್ತಾ ಸೆಟ್ಸು ಬಾಕಿ ಇತ್ತು. ನಾನು ಮೊನ್ನೆ ಬ್ಲಾಗಲ್ಲಿ ಹೇಳಿದ್ದೆ ಅಲ್ವಾ ನಿಮಗೆ, ಇದು ನನಗಿನ್ನ 2 ಕುರ್ತಾ ಸೆಟ್ಸ್ ಬರಬೇಕು. ಅದು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಕ್ವಾಲಿಟಿ, ಮತ್ತು ಅದು ಯಾವ ಕಲರು ಏನು ಅಂತ ನಿಮಗೆಲ್ಲ ಹೇಳ್ತೀನಿ ಅಂದಿದ್ದೆ ಅಲ್ವಾ. ಆ ಕುರ್ತಾ ಸೆಟ್ಸು ಈಗ ನೆನ್ನೆ ಬಂತು. ನೆನ್ನೆ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಸೊ ಅದಕ್ಕೆ ಇವಾಗ ಆ ಬ್ಲಾಗ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ. ಮತ್ತು ಇನ್ನೊಂದು ಬ್ಯಾಂಗಲ್ ಬಾಕ್ಸ್ ಒಂದು ತರಿಸಿದ್ದೆ, ಅದ್ರ ಬಗ್ಗೆನೂ ನಿಮಗೆ ಈ ಬ್ಲಾಗಲ್ಲೇ ಹೇಳ್ತೀನಿ. ನಾನು ಕ್ವಾಲಿಟಿ ಹೇಗಿದೆ ಏನು ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಬ್ಲಾಗ್ ಅದೇ ಮೀಶೋಯಿಂದ ನಾನು ಏನೇನು ತರಿಸ್ಕೊಂಡೆ, ಅವೆಲ್ಲ ಹೇಗಿದ್ದಾವೆ ಏನು ಅಂತ ಈ ಬ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ಟಾರ್ಟ್ ಮಾಡೋಣ ಬ್ಲಾಗು. ಫಸ್ಟು ಬ್ಯಾಂಗಲ್ ತೋರಿಸ್ತೀನಿ ನಾನು. ಇದು ಬ್ಯಾಂಗಲ್ ಬಾಕ್ಸ್. ಇದು ಕ್ವಾಲಿಟಿ ಮಾತ್ರ ಎಕ್ಸಲೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ ನೋಡ್ರಿ. ನಾನು ಚೆನ್ನಾಗಿಲ್ಲ ಅಂದರೆ ಜೆನ್ಯೂನ್ನಾಗೆ ಹೇಳ್ತೀನಿ, ಇದನ್ನು ವಾಪಸ್ ಕೊಡ್ತೀನಿ ಅಂತ. ಚೆನ್ನಾಗಿದ್ದರೆ ಮಾತ್ರ ನಿಮಗೆ ಹೇಳೋದು ನಾನು ಚೆನ್ನಾಗಿದೆ ಅಂತ, ಯಾಕಂದರೆ ನಾನೇ ಅಲ್ವಾ ಯೂಸ್ ಮಾಡೋದು. ಹಾಗಾಗಿ ಕ್ವಾಲಿಟಿ ಚೆನ್ನಾಗಿರಬೇಕು, ನಮ್ಗೆ ಕೊಟ್ಟಿರೋ ಅಮೌಂಟ್ಗೆ ಇದು ವರ್ತಾಗಿರಬೇಕು. ಸೊ ಅದಕ್ಕೆ ನಾನು ಚೆನ್ನಾಗಿರೋದು ಮಾತ್ರನೇ ನಾನು ನಿಮಗೂ ಹೇಳೋದು, ನಾನು ಯೂಸ್ ಮಾಡೋದು. ಇಲ್ಲ ಅಂದರೆ ನಾನು ಅದನ್ನು ರಿಟರ್ನ್ ಮಾಡಿಬಿಡ್ತೀನಿ. ಸೊ ಇದನ್ನೇನು ನಾನು ರಿಟರ್ನ್ ಮಾಡಲ್ಲ. ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ನಿಮಗೂ ಕಾಣಿಸುತ್ತೆ ಅಲ್ವಾ ಆ ಕ್ವಾಲಿಟಿ ಹೆಂಗಿದೆ ಅಂತ, ವೀಡಿಯೋಗೇ ಕಾಣಿಸುತ್ತೆ ನೋಡಿರಿ ಚೆನ್ನಾಗಿದೆ ಕ್ವಾಲಿಟಿ. ಬ್ಯಾಂಗಲ್ ಹಾಕ್ಕೊಂಡ್ರೂ ಅಷ್ಟೇ 3 ಡಜನ್ ಇಡಿಸುತ್ತೆ ಬ್ಯಾಂಗಲ್ಲು. ಚೆನ್ನಾಗಿದೆ. ಹೀಗೇನೆ ನೋಡ್ಬೋದು ನಾವು. ಈಗ ನೋಡಿಬಿಟ್ರೆ ನಮ್ಗೆ ಯಾವ ಡ್ರೆಸ್ ಹಾಕ್ಕೊಂಡಿರ್ತೀವೋ ಆ ಕಲರ್ ಬೇಕಾಗುತ್ತೆ ಅಲ್ವಾ. ಈಗ ನೋಡಿಬಿಟ್ಟು ನಮ್ಗೆ ಯಾವ್ದು ಬೇಕೋ ಅದು ಬಾಕ್ಸ್ ಈ ಥರ ತಗೊಂಡು ಇದನ್ನು ತೆಗೆದುಬಿಟ್ರೆ ಈಗ ಬಂದುಬಿಡುತ್ತೆ. ನೆಕ್ಸ್ಟ್ ಇದಕ್ಕೆ ಹಿಂಗೆ ಹಾಕ್ಕೊಂಡ್ಬಿಟ್ರೆ ಅದು ಬರುತ್ತೆ, ಆಯಿತಾ. ಈ ಬ್ಯಾಂಗಲ್ಲು ಅಷ್ಟೇ, ಎಲ್ಲ ಎತ್ಕೊಂಡ್ಬಿಟ್ಟು ನಾವು ಹೆಂಗೆ ಬೇಕೋ ಹಂಗಿದ್ರಾಗೆ ಆರ್ಗನೈಸ್ ಮಾಡ್ಕೊಳ್ಳೋದು ಅಷ್ಟೇ. ನಾನು ನಿಮಗೆ ತೋರಿಸೋಣ ಅಂದ್ಬಿಟ್ಟು 4 ಡಜನ್ ಬ್ಯಾಂಗಲ್ಸ್ ಇದರಲ್ಲಿ ಹಾಕಿದ್ದೀನಿ. ಕ್ವಾಲಿಟಿ ಮಾತ್ರ ಸೂಪರ್ ಫ್ರೆಂಡ್ಸ್. ನಿಮ್ಗೆ ಏನನ್ನ ಬೇಕಾದರೆ ಲಿಂಕ್ಸ್ ಎಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿ ಇಟ್ಟಿರ್ತೀನಿ ನೋಡಿ ಫ್ರೆಂಡ್ಸ್. ಈ ಕ್ಲಾತ್ ಬಂದುಬಿಟ್ಟು ರಯಾನ್ ಸ್ಲಬ್ ಫ್ರೆಂಡ್ಸ್. ಈ ಕ್ಲಾತು ಟ್ರಿಪ್ ಹೋಗ್ಬೇಕು ಅಂತ ಹೇಳಿದ್ದೆಲ್ಲ, ಅದಕ್ಕೆ ನಾನು ತರಿಸ್ಕೊಂಡಿದ್ದೀನಿ. ಇದು ನೋಡಿರಿ, ಎಂಬ್ರಾಯ್ಡರಿ ವರ್ಕೇ ಇದೆಲ್ಲನೂ, ಚುಚ್ಚೆಲ್ಲ ಏನಿಲ್ಲ. ಹಾಕ್ಕೊಂಡ್ರೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ತೀರಿ. ಇದು ಕುರ್ತಾ ಎಲ್ಲನೂ ಚೆನ್ನಾಗಿದೆ. ಇದು 3/4 ಸ್ಲೀವ್ಸೇ ಕೊಟ್ಟಿದ್ದಾರೆ ಇದಕ್ಕೂ ಸ್ಲೀವ್ಸೂ. ಮತ್ತು ಇದೆಲ್ಲ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸೂಪರಾಗಿದೆ, ನನಗಿಷ್ಟ ಆಯಿತು. ನೆಕ್ಸ್ಟು ಬಾಟಮ್ ವೇರ್ ತೋರಿಸ್ತೀನಿ ನಿಮಗೆ. ಬಾಟಮ್ ವೇರ್, ಇದು ಬಾಟಮ್ ವೇರು. ಇದು ಅಷ್ಟೇ ನೋಡಿರಿ, ಚೆನ್ನಾಗಿ ಎಕ್ಸ್ಟೆಂಡ್ ಆಗುತ್ತೆ, ಚೆನ್ನಾಗಿದೆ ಎಲ್ಲನೂ. ಪಾಕೆಟ್ ಚೆಕ್ ಮಾಡ್ತಾಯಿದ್ದೀನಿ, ಇಲ್ಲ ಪಾಕೆಟ್ಸ್ ಏನಿಲ್ಲ, ಚೆನ್ನಾಗಿದೆ. ಪ್ಯಾಂಟೂ ಅಷ್ಟೇ ಚೆನ್ನಾಗಿದೆ. ಇದು ಡ್ರೆಸ್ ನಿಮಗೆ ವೇರ್ ಮಾಡಿ ತೋರಿಸ್ತೀನಿ ಹೇಗಿದೆ ಏನು ಅಂತ ನೋಡಿ ನೀವು. ನೆಕ್ಸ್ಟು ದುಪ್ಪಟ್ಟ. ಇದು ದುಪ್ಪಟ್ಟನೂ ಅಷ್ಟೇ ತುಂಬಾ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಎಲ್ಲ ಫ್ಲವರ್ಸ್ ಬಂದಿದೆ ಅಲ್ವಾ, ತುಂಬ ಚೆನ್ನಾಗಿದೆ ನೋಡಿರಿ. ಉದ್ದನೂ ಇದೆ, ಅಗಲನೂ ಇದೆ.
ಸಾಕು, ಇಷ್ಟು ಮಾತ್ರ ಇದ್ದರೆ ಸಾಕು, ಚೆನ್ನಾಗಿದೆ. ನೆಕ್ಸ್ಟ್ ನಮ್ಮ ಹತ್ರ ಬೇರೆ ಡ್ರೆಸ್ಸಸ್ ಏನನ್ನ ಇದ್ದರೆ, ದುಪ್ಪಟ್ಟ ಇಲ್ಲ ಅಂದ್ಕೊಳ್ಳಿ, ಮ್ಯಾಚ್ ಆದರೆ ನಾವು ಇದನ್ನೇ ಅದಕ್ಕೆ ಮ್ಯಾಚ್ ಮಾಡ್ಕೊಂಡು ಹಾಕ್ಕೋಬೋದು. ಒಟ್ಟು ಚೆನ್ನಾಗಿದೆ. ನಿಮಗೆ ಈ ಡ್ರೆಸ್ಸು ವೇರ್ ಮಾಡಿ ತೋರಿಸ್ತೀನಿ, ನೋಡಿ ಹೇಗಿದೆ ಏನು ಅಂತ. ನೋಡ್ರಲ್ವ ಫ್ರೆಂಡ್ಸ್, ಕುರ್ತಾ ಸೆಟ್ ಹೇಗಿದೆ, ಚೆನ್ನಾಗಿದೆ ಅಲ್ವಾ? ನನಗೆ ತುಂಬಾ ಇಷ್ಟ ಆಯಿತು. ನನಗೆ ಫಿಟ್ಟಿಂಗ್ ಕರೆಕ್ಟಾಗಿದೆ. ನಾನೇನು ಇದು ಆಲ್ಟರ್ನೇಷನ್ಗೆ ಕೊಡೋ ಅಷ್ಟು ಅವಶ್ಯಕತೆ ನನಗಿಲ್ಲ. ಚೆನ್ನಾಗಿ ಕೊಟ್ಟಿದ್ದಾರೆ ನನಗೆ ಇವರು, ಫಿಟ್ಟಿಂಗ್ ಪಕ್ಕ ಕೊಟ್ಟಿದ್ದಾರೆ ನೋಡಿ. ಪ್ಯಾಂಟ್ ಕೊಟ್ಟಿದ್ದಾರೆ, ಇಷ್ಟ ಆಯಿತು ಫ್ರೆಂಡ್ಸ್ ನನಗಂತೂ. ತುಂಬ ಚೆನ್ನಾಗಿದೆ, ಚುಚ್ಚೋದೇನು ಇಲ್ವಲ್ಲ, ತುಂಬ ಚೆನ್ನಾಗಿದೆ. ಅಷ್ಟೇ ನಮಗೆ ಇದೆಲ್ಲನೂ ಅಷ್ಟೇ ನೀಟಾಗಿ ಕುತ್ಕೊಂಡಿದೆ ಫಿಟ್ಟಿಂಗು. ನೆಕ್ಸ್ಟು ನಮಗೆ ಸ್ವಲ್ಪ ಎಲ್ಲನೇ ಹೋಗ್ಬೇಕಾದ್ರೆ ಇರಿಟೇಷನ್ ಆಗಬಾರ್ದಲ್ವಾ ಕುರ್ತಾಯಿಂದ, ಆ ಥರ ಇರಿಟೇಷನ್ ಏನು ಆಗೋದಿಲ್ಲ. ತುಂಬ ಕಂಫರ್ಟ್ ಆಗಿರುತ್ತೆ ಡ್ರೆಸ್ಸು. ನನಗೆ ಇಷ್ಟ ಆಯಿತು ಫ್ರೆಂಡ್ಸ್. ನಾನಿದು ರಿಟರ್ನ್ ಮಾಡಲ್ಲ, ನಾನು ಇಟ್ಕೊಡ್ತೀನಿ. ನೆಕ್ಸ್ಟು ಇನ್ನೊಂದು ಕುರ್ತಾ ಸೆಟ್ಸ್ ತೋರಿಸ್ತೀನಿ. ಇದು 3 ಪೀಸ್ ಕುರ್ತಾ ಸೆಟ್ಟೆ, ಪರ್ಪಲ್ ಕಲರ್. ಇದು ಕುರ್ತಾ ಸೆಟ್ ನೋಡಿ ಹೇಗಿದೆ. ಇದೇನೂ ಇಲ್ಲ, ಇದಕ್ಕೆ ವರ್ಕ್ ಇಲ್ಲ, ಏನೂ ಇಲ್ಲ, ನಾರ್ಮಲ್ ಆಗಿದೆ. ಚೆನ್ನಾಗಿದೆ ಡ್ರೆಸ್ಸು. ಇದು ವಿ ನೆಕ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದು ಅಷ್ಟೇ 3/4 ಸ್ಲೀವ್ಸೇ ಕೊಟ್ಟಿದ್ದಾರೆ. ಇದು ಚೆನ್ನಾಗಿದೆ. ಕ್ಲಾತ್ ಎಲ್ಲನೂ ತುಂಬಾ ಚೆನ್ನಾಗಿದೆ, ಸ್ಮೂತಾಗಿದೆ, ಏನು ಚುಚ್ಕೊಳ್ಳೋದಿಲ್ಲ, ಏನಿಲ್ಲ. ಸ್ಮೂತಾಗಿರ್ಬೇಕಲ್ವಾ ನಮಗೆ ಡ್ರೆಸ್ಸಸ್ಸು, ಇರಿಟೇಷನ್ ಆಗಬಾರ್ದು ಯಾವುದನ್ನು ಹಾಕ್ಕೊಂಡ್ರೆ. ಸೊ ನನಗಂತೂ ಇಷ್ಟ ಆಯಿತು ಫ್ರೆಂಡ್ಸ್. ನೋಡಿ ಬಾಟಮ್ ವೇರು, ಇದು ಅಷ್ಟೇ ಚೆನ್ನಾಗಿದೆ. ಚೆನ್ನಾಗಿ ಎಕ್ಸ್ಟೆಂಡ್ ಎಲ್ಲ ಆಗುತ್ತಲ್ಲ, ಚೆನ್ನಾಗಿದೆ. ಕಂಫರ್ಟಾಗಿ ಆಗಿರ್ಬೇಕಲ್ವ ನಮಗೆ, ಚೆನ್ನಾಗಿದೆ. ನೆಕ್ಸ್ಟು ದುಪ್ಪಟ್ಟ ತೋರಿಸ್ತೀನಿ ನಿಮಗೆ. ದುಪ್ಪಟ್ಟ ಇದು ಅಷ್ಟೇ, ಅಷ್ಟು ಉದ್ದನೂ ಇಲ್ಲ, ಅಷ್ಟು ಅಗಲನೂ ಇಲ್ಲ. ಒಟ್ಟಿನಲ್ಲಿ ನೋಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು. ಈಗ ವೇರ್ ಮಾಡಿ ತೋರಿಸ್ತೀನಿ ಈ ಡ್ರೆಸ್ ಹೇಗಿದೆ ಅಂತ. ನೀವು ನೋಡಿ ಫ್ರೆಂಡ್ಸ್, ಇದು ಹೆಂಗಿದೆ ಕುರ್ತಾ ಸೆಟ್ಟು, ಸೂಪರ್ ಅಲ್ವಾ? ಒಟ್ಟಿನಲ್ಲಿ ನನಗೆಲ್ಲ ಕುರ್ತಾ ಸೆಟ್ಸೂ ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಆಗಿದ್ದಾವೆ, ಇಷ್ಟ ಆಯಿತು. ಯಾವುದು ನಾನು ಆಲ್ಟರ್ನೇಷನ್ ಕೊಡೋಷ್ಟು ಅವಶ್ಯಕತೆ ಬರ್ತಾನೇ ಇಲ್ಲ. ನನ್ನ ಸೈಜ್ ಕರೆಕ್ಟಾಗಿ ನನಗೆ ಪಕ್ಕ ಕೊಟ್ಟಿದ್ದಾರೆ ಅವರು. ವೇರ್ ನೋಡಿರಿ, ಚೆನ್ನಾಗಿದೆ ಅಲ್ವಾ? ಕಂಫರ್ಟ್ ತುಂಬ ಚೆನ್ನಾಗಿದೆ. ನನಗೆ ಯಾಕೆ ತುಂಬ ಕುರ್ತಾ ಸೆಟ್ಸ್ ಎಲ್ಲ ತುಂಬಾ ಇಷ್ಟ ಆಯಿತು. ಇದು ದುಪ್ಪಟ್ಟನೂ ಅಷ್ಟೇ ಸ್ಮೂತಾಗಿದೆ, ಡ್ರೆಸ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಪ್ಯಾಂಟ್ ಅಂತೂ ಇನ್ನೂ ತುಂಬ ಚೆನ್ನಾಗಿದೆ ನೋಡಿರಿ, ಚೆನ್ನಾಗಿದೆ. ಇಷ್ಟ ಆಯಿತು ಫ್ರೆಂಡ್ಸ್ ನನಗೆ. ಈ 2 ಕುರ್ತಾ ಸೆಟ್ಸೂ ತುಂಬಾ ಚೆನ್ನಾಗಿದೆ. ಮೊನ್ನೆ 4 ತೋರಿಸಿದ್ರಲ್ಲ, ಇವತ್ತು 6 ಕುರ್ತಾ ಸೆಟ್ಸೂ ಚೆನ್ನಾಗಿದ್ದಾವೆ. ನಾನು ಯಾವುದೂ ರಿಟರ್ನ್ ಮಾಡಿಲ್ಲ, ಎಲ್ಲ ಇಷ್ಟ ಆಯ್ತಲ್ವ, ಎಲ್ಲ ಕುರ್ತಾ ಸೆಟ್ಸೂ ನಾನು ಇಟ್ಕೊಂಡಿದ್ದೀನಿ. ಮತ್ತು ನಾವು ಟ್ರಿಪ್ ಹೋಗ್ತೀವಿ ಅಲ್ವಾ, ಆ ಬ್ಲಾಗ್ಸ್ ಎಲ್ಲ ಬರುತ್ತೆ, ನೀವು ನೋಡ್ತೀರಲ್ವಾ, ನಿಮಗೆ ಜ್ಞಾಪಕ ಬರುತ್ತೆ. ಇಂಥವ್ರು ಬ್ಲಾಗಲ್ಲಿ ತೋರಿಸಿದ್ರು, ಅದನ್ನು ಹಾಕ್ಕೊಂಡಿದ್ದಾರೆ, ಚೆನ್ನಾಗಿದೆ ಅಂತ ನಿಮಗೂ ಅನಿಸುತ್ತೆ. ನೋಡಿ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್, ಕುರ್ತಾ ಸೆಟ್ಸು ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಇದು ನೆಕ್ಸ್ಟು ಇನ್ನೂ ಬೇರೆ ಮೊನ್ನೆ ಯಾವಾಗ ತರಿಸಿದ್ದೆ, ಅವಿನ್ನೂ ಯೂಸ್ ಮಾಡಿಲ್ಲ, ತೋರಿಸ್ತೀನಿ. ಹಾಗೆ ನೋಡಿ, ಇವೇನು ವೇರ್ ಮಾಡಿ ತೋರಿಸಲ್ಲ, ಹಾಗೆ ನೋಡಿ ಫ್ರೆಂಡ್ಸ್. ಜಾರ್ಜೆಟ್ ಇದು ರೆಡ್ ಕಲರು, ಇನ್ನೂ ವೇರ್ ಮಾಡಿಲ್ಲ ಇವು. ಇದು ಅಷ್ಟೇ ಲೈನಿಂಗ್ ಎಲ್ಲ ಕೊಟ್ಟಿದ್ದಾರೆ ಹೊರಗಡೆ ನೋಡಿ. ಇವು ಸ್ವಲ್ಪ ಕಾಣಿಸುತ್ತಲ್ವ, ಲೈನಿಂಗ್ ಇಲ್ಲ ಅಂದರೆ ಸ್ವಲ್ಪ ಕಾಣಿಸುತ್ತೆ ನಾವು ಹಾಕ್ಕೊಂಡ್ರೆ, ಹಾಗಾಗಿ ಅವರು ಲೈನಿಂಗ್ ಎಲ್ಲ ಕೊಟ್ಟಿದ್ದಾರೆ. ಚೆನ್ನಾಗಿದೆ ನೋಡಿ, ಡಿಸೈನ್ ಕೊಟ್ಟಿದ್ದಾರೆ ಮುಂದೆ. ಇದು ಡಿಸೈನು, ಇದು ಸ್ಲೀವ್ಸ್ಗೆ ಅವರೇನು ಲೈನಿಂಗ್ ಹಾಕಿಲ್ಲ, ಬುಟ್ಟ ಬಂದಿದೆ ಇಲ್ಲಿ. ಚೆನ್ನಾಗಿದೆ ಫ್ರೆಂಡ್ಸ್. ಇದು ಇಷ್ಟ ಆಯಿತು ನನಗೆ. ನೆಕ್ಸ್ಟು ಇದು ಇನ್ನೊಂದು ಕುರ್ತಾ ತೋರಿಸ್ತೀನಿ. ಇದು ಕಾಟನ್, ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ನೋಡೋಕ್ಕಂತೂ. ಇದು ಡಿಸೈನ್ ಬಂದಿದೆ ಅದು ಮುಂದೆ,
ಇದು ಅಷ್ಟೇ, ಇಲ್ಲಿ ಬುಟ್ಟ ಕೊಟ್ಟಿದ್ದಾರೆ. ಇದು 3/4 ಅಲ್ಲ, ಇನ್ನೂ ಸ್ವಲ್ಪ ಮೇಲೆ ಇಲ್ಲಿಗೆ ಬರುತ್ತೆ. ಇದು ಅಷ್ಟೇ, ತುಂಬ ಉದ್ದ ಏನು ಬರೋದಿಲ್ಲ. ಈ ಕುರ್ತಾ ಸೆಟ್ಸ್ ಥರ ಇದಕ್ಕೇನು ಬರೋದಿಲ್ಲ. ಸ್ಲೀವ್ಸು ಸ್ವಲ್ಪ ಹಾಫ್ ಬರುತ್ತೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕ್ಲಾತು. ಇದನ್ನು ನಾವು ನೋಡ್ತಿದ್ದೀನಲ್ಲ ಇಲ್ಲಿ ನಾನು, ಚೆನ್ನಾಗಿದೆ ನೋಡ್ರಿ, ಸ್ಮೂತಾಗಿದೆ. ಲೈವಲ್ಲಿ ನೋಡ್ತಿದ್ದೀನಲ್ವ ನಾನು, ನನ್ನ ಕೈಯಲ್ಲಿ ಮುಟ್ಕೊಂಡು ನೋಡ್ತಾ ಇದ್ದೀನಲ್ಲ, ಸ್ಮೂತಾಗಿದೆ, ತುಂಬ ಚೆನ್ನಾಗಿದೆ ಬಂದಿದೆ. ನೆಕ್ಸ್ಟ್ ಇನ್ನು ಒಂದು ಕುರ್ತಾ ಸೆಟ್ ತೋರಿಸ್ತೀನಿ. ನನಗೆ ಇದು ತುಂಬ ದಿನ ಆಗಿತ್ತು ತಗೊಂಡು ನಾನು. ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ನು ತುಂಬ ದಿನ ಆಯಿತು ತಗೊಂಡು, 1 ವರ್ಷನೇ ಆಯಿತು ಫ್ರೆಂಡ್. ನಾನು ಆದರೆ ಇನ್ನೂ ಯೂಸ್ ಮಾಡಿಲ್ಲ. ಇದು ಸ್ವಲ್ಪ ಆಲ್ಟರ್ನೇಷನ್ ಮಾಡಿಸ್ಬೇಕು. ಸ್ವಲ್ಪ ಉದ್ದನೇ ಕೊಟ್ಟಿದ್ದಾರೆ ಸ್ಲೀವ್ಸ್, ಇದಕ್ಕಿಂತ ಉದ್ದ ಬರುತ್ತೆ ಇದು. ಆದರೂ ಇದು ಕಾಟನ್ನೇ, ಚೆನ್ನಾಗಿದೆ ನೋಡೋದಕ್ಕಂತೂ. ಚೆನ್ನಾಗಿ ಎಲ್ಲ ಪ್ರಿಂಟೇ ಕೊಟ್ಟಿದೆ, ಫ್ಲೋರಲ್ ಪ್ರಿಂಟ್. ಈ ಕುರ್ತಾಗೆಲ್ಲನೂ ಎಂಬ್ರಾಯ್ಡರಿ ವರ್ಕು ಅದೆಲ್ಲನೂ ತುಂಬ ನೀಟಾಗಿ ಡೀಟೇಲಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸ್ವಲ್ಪ ಫ್ಯಾನ್ ಸೌಂಡ್ ಬರ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದಕ್ಕೆ ಬಾಟಮ್ ಚೆನ್ನಾಗಿದೆ ಇದು ಅಷ್ಟೇ. ನೆಕ್ಸ್ಟು ದುಪ್ಪಟ್ಟ ತೋರಿಸ್ತೀನಿ ನಿಮಗೆ. ದುಪ್ಪಟ್ಟ ನೋಡ್ರಿ, ವೈಟು ಮತ್ತು ಪಿಂಕ್ ಫ್ಲವರ್ಸಿಂದ ಕೊಟ್ಟಿದ್ದಾರೆ. ಇದೆಲ್ಲ ಸುತ್ತಲೂ ಬಾರ್ಡರ್ ಥರ ಪಿಂಕ್ ಹಾಕಿದ್ದಾರೆ, ಅದಕ್ಕೆ ಮ್ಯಾಚಿಂಗ್ ಆಗಬೇಕಲ್ವ, ಅದಕ್ಕೆ. ಇದು ನೆಟ್ ಟೈಪ್ ಬರುತ್ತೆ. ಇದು ಚೆನ್ನಾಗಿದೆ, ಒನ್ ಸೈಡ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಮೇಲೆಲ್ಲ ಚೆನ್ನಾಗಿದೆಯಲ್ಲ. ಇಷ್ಟೇ ಫ್ರೆಂಡ್ಸ್ ಈ ಬ್ಲಾಗು. ತಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.